ಸಾಧ್ಯವಾದರೆ ಒಳ್ಳೆಯದನ್ನೇ ಮಾಡು, ಕೆಟ್ಟದ್ದನ್ನು ಮಾತ್ರ ಬಯಸಬೇಡ ಎಂಬ ನುಡಿಮುತ್ತಿನ ಜೊತೆ ವಾಪಸ್ ಬಂದಿದ್ದೀನಿ. ನಾನು ನಿನ್ನೆ ಹೇಳಿದ್ನಲ್ವ, ನಾಳೆ ಊರಿಗೆ ಹೋಗ್ತೀವಿ, ತೊಟ್ಲು ಶಾಸ್ತ್ರ ಇದೆ, ತೊಟ್ಲು ತಿರುಗಿಸ್ಕೊಂಡು ಬರಬೇಕು ಅಂತ ಹೇಳ್ಬಿಟ್ಟು. ಹಂಗಾಗಿ ಪ್ರಿಪ್ರೇಷನ್ ಎಲ್ಲ ಊರಿಗೆ ಹೋಗೋದಕ್ಕಿಂತ ಮುಂಚೆ ನಾವು ಮನೆಯಲ್ಲೇ ಗಂಗಮ್ಮನ ಮಾಡ್ತೀವಿ. ಗಂಗಮ್ಮನ ಸಂಪು ಅಥವಾ ನಲ್ಲಿ ಹತ್ರ ಇಟ್ಕೊಂಡು ಮಾಡ್ತೀವಿ. ಗಂಗಮ್ಮನ ಮಾಡಿ 3 ಜನ ಮುತ್ತೈದರಿಗೆ ಮಡ್ಲು ತುಂಬಿಟ್ಟು ನಾವು ಹೊರಡ್ತೀವಿ ಮಡ್ಲಕ್ಕೆ ಹಾಕಿಸ್ಕೊಂಡು. ತುಮಕೂರಿಂದ ನಮ್ಮೂರಿಗೆ ಒಂದು 3 hours ಜರ್ನಿ ಇದೆ. ತುಂಬ ಚೆನ್ನಾಗಿತ್ತು ಜರ್ನಿ. ಅಂದರೆ ಮಗಳು ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿದ್ಲು, ಏನು ಕಿರಿಕಿರಿ ಮಾಡಲಿಲ್ಲ. ಅಲ್ಲಿ ಹೋದರೆ ತುಂಬ ಚೆನ್ನಾಗಿ ವೆಲ್ಕಮ್ ಪ್ರಿಪ್ರೇಷನ್ ಎಲ್ಲ ನಡೆಸಿದ್ರು. ಮಗಳಿಗಂತೂ ಫುಲ್ಲು ಗ್ರ್ಯಾಂಡ್ ಎಂಟ್ರಿ ಆಗೋಯಿತು. ಮಗ ಅಂತೂ 1 ವರ್ಷ ಆಯ್ತಲ್ಲ, ಮರ್ತೇ ಬಿಟ್ಟಿದ್ದಾನೆ ಊರು. ಇದು ಹೊಸ ಊರು ಥರ ಫೀಲ್ ಮಾಡ್ತಾಯಿದ್ದಾನೆ. ಇಲ್ಲ ಅಜ್ಜ ಅಜ್ಜಿ ಇರ್ತಾರೆ, ಇದು ನಮ್ಮೂರು. ಇವಾಗ ಗೊತ್ತಾಗ್ತೈತೆ ಅವನಿಗೆ. ನಾವು ಇವಾಗಲೇ ಯಾಕೆ ಪ್ಲ್ಯಾನ್ ಮಾಡ್ದು ಅಂತಂದರೆ, ಗೌರಿ ಹಬ್ಬನೂ ಮುಗಿಸ್ಕೊಂಡಂಗೆ ಆಗುತ್ತೆ ಅಂತ ಅಂದ್ಕೊಂಡು. ಇವಳು 10ನೇ ತಾರೀಕಿಗೆ 5 ತಿಂಗಳು ತುಂಬುತ್ತಲ್ಲ, ಇವಾಗ ಬಂದರೆ 2 ಮುಗ್ದಂಗೆ ಆಗುತ್ತೆ. ನಮ್ಮೂರಿಗೆ ಗೌರಮ್ಮ ಬರುತ್ತೆ, ನೋಡ್ಕೊಂಡು ಹೋಗ್ಬೋದು ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಇವಾಗಲೇ ಬಂದ್ವಿ. ಯಾಕಂದರೆ ನಮ್ಮೂರಲ್ಲಿ ವರ್ಷಕ್ಕೊಂದು ಹಬ್ಬ, ಎಲ್ಲ ಊರಲ್ಲೂ ಜಾತ್ರೆ ಅದು ಇದು ಫಂಕ್ಷನ್ಸ್ಗಳು ನಡೀತವೆ. ಬಟ್ ನಮ್ಮೂರಲ್ಲಿ ಗೌರಮ್ಮನ ಹಬ್ಬ ಮಾತ್ರನೇ ಜೋರಾಗಿ ನಡೆಯೋದು. ನನ್ನ ಮಗಂತೂ ಭಾಳ ಖುಷಿ ಆಯಿತು. ಎಷ್ಟು ಚೆನ್ನಾಗಿ ವೆಲ್ಕಮ್ ಮಾಡಿದ್ದಾರೆ, ಬಲೂನ್ಸು ಅದು ಇದು ಡೆಕೋರೇಷನ್ನು ಎಲ್ಲ ನೋಡಿಬಿಟ್ಟು. ಯಾಕೆ ಇಷ್ಟೊಂದೆಲ್ಲ ಮಾಡಿದ್ದಾರೆ ಅನ್ನೋ ಯೋಚನೆ ಅವನಿಗೆ. ಅಮ್ಮ ಇದೆಲ್ಲ ಯಾಕೆ ಮಾಡಿದ್ದಾರೆ ಕೇಳ್ತಾ ಇದ್ದಾನೆ ನನಗಂತ. ಅಂತೂ ಇಂತೂ ನನ್ನ ಮಗಳಿಗೆ ಗ್ರ್ಯಾಂಡ್ ವೆಲ್ಕಮ್ ಅಂತೂ ಸಿಕ್ತು ಊರಲ್ಲಿ. ತುಂಬ ಖುಷಿ ಆಯಿತು. ಮತ್ತು ನಾನು ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮಗೆ ಬೆಲ್ ಐಕಾನ್ ಒತ್ತಿದ್ರೆ ನೆಕ್ಸ್ಟ್ ನೋಟಿಫಿಕೇಷನ್ ಸಿಗುತ್ತೆ. ಥ್ಯಾಂಕ್ ಯು ಆಲ್.